ಆಫ್ ಕರ್ನಾಟಕ ಲಿಸ್ಟ್ ಕಳಿಸಿದೆ, ಪ್ರೈಸ್ ಲಿಸ್ಟ್, ಅದನ್ನ ನೋಡಿ ಓಪನ್ ಮಾಡಿ. ಮದ್ಗಿರಿಗೆ ಏನ್ ರೇಟ್ ಇದೆಯೋ ಇಲ್ಲೂ ಅದೇ ರೇಟ್ ಇರುತ್ತೆ. ಇಲ್ಲೇನ್ ರೇಟ್ ಇರುತ್ತೋ ಮದ್ಗಿರಿ ತುಮಕೂರು ಮಾಹಿತಿ ತಗೊಂಡಿದ್ದೀರಾ ಮದ್ಗಿರಿಲಿ ಕಮ್ಮಿ ಇದೆ ಅಂತ? ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ, 300 ರೂಪಾಯಿ ಒಬ್ಬ ಬಂದು ಹೇಳೋವಿದ್ದ 300 ರೂಪಾಯಿ ಇದಕ್ಕೆ ನೀವ್ ಹೇಳ್ಬೇಡಿ. ಇವರು ಸುಮ್ನೆ ಬಂದು ನಿಮ್ ಮೇಲೆ ಆರೋಪ ಮಾಡಕ್ ಅವ್ರಿಗೇನು ಇದೇನಿಲ್ಲಲ್ವಾ? ಅಲ್ಲ, ಅವರು ಸುಮ್ನೆ ಆರೋಪ ಅವರು ಈ ಬಿಸಿಲಲ್ಲಿ ಏನೋ ಹೊಟ್ಟೆಪಾಡಿಗೆ ದುಡಿತಿರೋದು. 5 ರೂಪಾಯಿ ಉಳಿದ್ರೆ ಅವ್ರದ್ದೇನೋ ಜೀವನ ಆಗ್ತೈತೆ, ಅದಕ್ಕೋಸ್ಕರ ಇಷ್ಟು ಜನ ಸೇರಿದ್ದಾರೆ. ಅಲ್ಲಿ ಮಧುಗಿರಿ ಒಂದ್ ರೇಟ್ ಕೊಡ್ತಾ ಇದ್ರೆ ಇವ್ರು ಯಾಕೆ ಇಲ್ಲಿ ಬಂದ್ ಈಗ ಮದ್ಗಿರಿಯಾಗ ರೇಟ್ ಕೇಳ್ರಿ. ಈಗ 79 ರೂಪಾಯಿ 95 ಪೈಸೆ ಮಾಡಿದ್ದಾರೆ. 70 ರೂಪಾಯಿ 90 ಪೈಸೆ ಇತ್ತು ಮೇಡಮ್. ನಿನ್ನೆ ಹಾಕಿದರೆ, ಬೆಳಿಗ್ಗೆನೂ ಅಷ್ಟೇ ಹಾಕಿದ್ದಾರೆ. 70 ರೂಪಾಯಿ 90 ಪೈಸೆ. ಇವ್ರಿಂದ ಫೋನ್ ಮಾಡ್ತಿದ್ದಂಗೆ ಅವ್ರ ಡೇಟ್ ಅಲ್ಲೇ ಕೇಳಿ. ಆಮೇಲೆ ಟಿಪ್ಟೂರಾಗೆ ಹಳೆ ಸ್ಟಾಕ್ ಬಂದಿದೆ ಅಂತ ಮೇಡಮ್ ಏನ್ ಮಾಡಿದ್ದಾರೆ, 60 ರೂಪಾಯಿಗೆ ಹಾಕ್ತಾರೆ ಟಿಪ್ಟೂರ್. ನಿಮಿಷ ಮಾಡ್ಕೊಳ್ಳಿ. ಇವರು ಹಿಂಗೇನನ್ನ ಅವ್ರವ್ರು ಮಾತಾಡ್ಕೊಂಡವ್ರೆ ಅಂದ್ರೆ ಪ್ರತಿ ಮಂಡಲದಲ್ಲೂ ಪ್ರತಿಭಟನೆ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಮಾಡಂದ್ರ ಅಲ್ಲೂರಾ? ಈಗ ಗೋ ಗ್ಯಾಸ್ ಕರ್ನಾಟಕ GM ಗೆ ಫೋನ್ ಮಾಡಿದ್ರು ಅವಾಗಲೇ. ಅವರು ಅವನೇನ್ ಹೇಳ್ತಾನೆ ಅಂದ್ರೆ, ಸರ್ಕಾರದಿಂದ ನಮಗೆ ರೇಟು ಜಾಸ್ತಿ ಮಾಡೋದಕ್ಕೆ ಕಮ್ಮಿ ಮಾಡೋದಕ್ಕೆ ಯಾವ್ದೇ ಕಾರಣಕ್ಕೂ ಇದಿಲ್ಲ ಅಂತ ಹೇಳ್ತಾ ಇದ್ರು. ನಾವ್ ಬೇಕಾದ್ರೂ ಮಾಡ್ಕೋಬಹುದು, ಏನಾದ್ರೂ ಮಾಡ್ಕೋಬಹುದು ಅಂತ ಅವನು. ಆಮೇಲೆ ಬಂಕು ಕ್ಲೋಸ್ ಆದ್ರೆ ಅವ್ನು ಇನ್ನೊಂದ್ ಕಡೆಗೆ ರೇಟ್ ಜಾಸ್ತಿ ಮಾಡ್ಕೋಬಹುದಂತೆ. ಅವನಿಗೆ ಸರ್ಕಾರದಿಂದನೇ ರೆಗ್ಯುಲೇಷನ್ಸ್ ಇಲ್ವಂತ, ಅವನಿಗೆ ರೇಟ್ ಜಾಸ್ತಿ ಮಾಡೋದಕ್ಕೆ ಅವನೇ GMA ಡೈರೆಕ್ಟ್ ಮಾತಾಡ್ಬಿಟ್ಟಿದ್ದು ಒಂದೇ ಹೊಸ ಸ್ಟಾಕ್ ಬಂದಾಗ ಹೊಸ ರೇಟ್ ಮಾಡ್ಬೇಕು ಅನ್ನೋ 6361 ಫುಲ್ 33 6996. ನಮಸ್ತೆ ಸರ್, ನಾವು ಶಿರಾಯಿಂದ ಮಾತಾಡ್ತಿದ್ದು, ನಗರಸಭಾ ಸದಸ್ಯರು ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷರಿದ್ದೀವಿ ಬಿಜೆಪಿಯಿಂದ. ಸರ್ ಇಲ್ಲಿ ಓಕೆ, ಗೋ ಗ್ಯಾಸ್ ಅಲ್ಲಿ ಈಗ ಬೇರೆ ಕಡೆಗಿಂತ ಇಲ್ಲಿ ಶಿರಾದಲ್ಲಿ ಮಾತ್ರ 5 ರೂಪಾಯಿ ಜಾಸ್ತಿ ಆಗಿದೆ ಅಂತ ನಮ್ಮ ಆಟೋ ಚಾಲಕರೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಯಾಕೆ ಹಂಗಾಗ್ತಾ ಇದೆ? ಬೇರೆ ಕಡೆ ಇರೋ ರೇಟು ಇಲ್ಲಿ ಯಾಕಿಲ್ಲ? 85 ಇವ್ರು ಹೇಳ್ತಿದ್ರು, ಮಧುಗಿರಿಲೆಲ್ಲ 75 ರೂಪಾಯಿ ಕೊಟ್ಟಿದ್ರಲ್ರಿ? ಎಷ್ಟಿದೆ ನೋಡಿ, ಇಲ್ಲಿ ಎಷ್ಟಿದೆ, 77 ಇದೆ, ಇಲ್ಲಿ ಎಷ್ಟಿದೆ? ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ರೆ ಅದನ್ನ ನೀವು ಸ್ಟಾಕ್ ಮಾಡ್ಕೊಳ್ಳೋದು ಅದು ನಿಮ್ಮ ಅದೇ ಇರುತ್ತೆ. ಬಟ್ ನೀವೇನ್ ಓಕೆ ಆಯ್ತು, ಮಧುಗಿರಿ ಲೆಕ್ಕಕ್ಕೆ ಬರೋಣ ಸರ್, ಮಧುಗಿರಿ ಲೆಕ್ಕಕ್ಕೆ ಬರೋಣ. ಮಧುಗಿರಿಯಲ್ಲಿ 77 ರೂಪಾಯಿ ಇದೆ, ನಿಮ್ದ್ರಲ್ಲಿ ಯಾಕೆ 79.95 ತೋರಿಸ್ತಾ ಇದೆ? ಆಯ್ತಾಯ್ತು, ಹೇಳಿ ಹೇಳಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಚೆನ್ನಾಗಿ ಗೊತ್ತಿದೆ ಮೇಡಮ್ ನಮ್ಗೆ ಏನಾಗಿದೆ ಅಂತ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಕೂಡ LPG 120 ರೂಪಾಯಿ ಕಮರ್ಷಿಯಲ್, 40 ರೂಪಾಯಿ ಡೊಮೆಸ್ಟಿಕ್ ರೈಸ್ ಆಯ್ತು ಮೇಡಮ್. ಓಕೆ, ಹೌದಲ್ಲ? ಅದರದ್ದು ಬೇಸ್ ಇದು ಪ್ರೈಸ್ ರೈಸ್ ಆಗ್ಲಿಕ್ಕೆ ಬೇಸ್ ಅದು ಮೇಡಮ್. ಸರ್ ಅದು LPGದು ನಾನು ಹೇಳ್ತೀನಿ. ಇವತ್ತು ಸುತ್ತ 4 ದೇಶಗಳು ಯುದ್ಧ ನಡೀತಾ ಇರೋದ್ರಿಂದ ನಮಗೆ ಗೊತ್ತಿದೆ ಪ್ರತಿಯೊಂದು. ಸರ್ ನೀವು ಮಾಡಿ, ನೀವು ರೈಟ್ ಇದನ್ನ ಏನು ಈವನ್ ಇಡೀ ಸ್ಟೇಟ್ ಅಲ್ಲಿ ರೈಸ್ ಆಗಿದ್ರೆ ನೀವು ಮಾಡಿ, ನಾನು ಒಪ್ಕೋತೀನಿ. ಆದ್ರೆ ಒಂದೊಂದು ಮಂಡಲದಲ್ಲಿ ಒಂದೊಂದು ಯಾಕೆ ಮಾಡ್ತಿದ್ದೀರಾ? ಏನಪ್ಪ ನೀವು ವಿಚಾರಿಸಿದ್ದೀರಾ? 69 ರೂಪಾಯಿ ಐತೆ, 70 ರೂಪಾಯಿ 90 ಪೈಸೆನೂ ಐತೆ. ಸರ್ ನೀವು ಟ್ರಾನ್ಸ್ಪೋರ್ಟೇಷನ್ ಎಲ್ಲಾನು ಪಬ್ಲಿಕ್ ಮೇಲೆ ಹಾಕ್ಬಾರ್ದು. ಅದನ್ನ ನೀವು ಕಂಪ್ನಿ ಕಡೆ ಹತ್ರ ಕೇಳ್ಕೊಳ್ಳಿ. ನೀವು ಕಂಪ್ನಿ ಕಡೆ ಕೇಳ್ಕೊಳ್ಳಿ, ಕಂಪ್ನಿ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್, ಕಂಪ್ನಿ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್. ಹೇಳಿ ಹೇಳಿ ಹೇಳಿ. ಓಕೆ, ಇದೇ ಒಂದು ವಾರದ ಮುಂಚೆಗೆ ಮೇಡಮ್ ಓಕೆ, ಮಧುಗಿರಿಗೂ ಮತ್ತೆ ಸಿಗೋದು 5 ರೂಪಾಯಿ ಪ್ರೈಸ್ ಕಮ್ಮಿ ಇತ್ತು ಮೇಡಮ್ ಮಧುಗಿರಿಗಿಂತ. ಅವಾಗ ಯಾಕೆ ಯಾರು ಏನು ಮಾತಾಡ್ತಾರೆ? 52 50 ಪೈಸೆ ಇತ್ತು, ದಿಢೀರ್ನ ತಿಂಗಳ 3 ಸಲ ಚೇಂಜ್ ಮಾಡಿದ್ರೆ ನೀವು. 3
ಸಲ ಹೆಂಗೆ ವೇರಿಯೇಷನ್ ಮಾಡ್ತೀರಾ ಸರ್? ಅದು 1 ವರ್ಷದ ಹೇಳ್ಬೇಡಿ ಸರ್, ನೀವು ಈಗಿನ ರೀಸೆಂಟ್ ಆಗಿ ಹೇಳ್ರಿ. ರೀಸೆಂಟ್ ರೀಸೆಂಟ್ ಹೇಳ್ರಿ. ಮಂತ್ಲಿ ಒಂದ್ಸರಿ ವೇರಿಯೇಷನ್ ಆಗ್ತಿತ್ತು. ಈಗ ಸರ್ ಒಂದೇ ಪಾಯಿಂಟ್ ನಂದು ಒಂದೇ ಪಾಯಿಂಟ್. ಬೆಳಿಗ್ಗೆ ನೀವು 80 ರೂಪಾಯಿ ಹೇಳಿದ್ರಿ, ಆದ್ರೆ 25 ರೂಪಾಯಿ ಇತ್ತು, ಈಗ 70-90 ಮಾಡ್ಯಾರ. ಅಲ್ಲ ಈಗ ಹಳೆ 79 70 ರೂಪಾಯಿ 90 ಪೈಸೆ ಸ್ಟಾಪ್ ಮಾಡಿದ್ದಾರೆ 75 ನನ್ನ ಕಂಪನಿಯಿಂದ ಏನ್ ಪ್ರೈಸ್ ಕಳಿಸ್ತಾರೆ ಈ ಪ್ರೈಸ್ ಇರ್ಬೇಕು ನಾನು ಬಂದು ಓನರ್ ಅಲ್ಲ ಮೇಡಮ್. ಸರ್ ನೀವು ಸ್ಟಾಕ್ ಯಾವಾಗ ತರಿಸಿದ್ದೀರಾ? ಸ್ಟಾಕ್ ಯಾವಾಗ ತರಿಸಿದ್ದೀರಾ? ನಾನು ಒಬ್ಬ ಎಂಪ್ಲಾಯ್ ಮೇಡಮ್. ನನ್ನ ಎಕ್ಸ್ಕ್ಯೂಸ್ ಮೀ ಸರ್, ಸ್ಟಾಕ್ ಯಾವಾಗ ತರಿಸಿದ್ದೀರಾ? ಮೇಡಮ್ ನನಗೆ ನಾನು ರಿಪೋರ್ಟ್ ತಗೋಬೋದಾ ಸರ್? ನೆನ್ನೆ ರಿಪೋರ್ಟ್ ಕೊಡ್ಬೋದಾ ನೀವು ನನಗೆ? ಮೇಡಮ್ 100% ಡಿಸಿ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಡಿಸಿ ಆಫೀಸಿಗೆ ಏನ್ ಬೇಕು ಎಲ್ಲ ಸಬ್ಮಿಟ್ ಮಾಡ್ತೀನಿ. ಸರ್ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೊಸದಾಗಿ ಯಾವ್ದು ಸ್ಟಾಕ್ ಬಂದಿಲ್ಲ. ಹೊಸದಾಗಿ ಸ್ಟಾಕ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಹೊಸ ರೇಟ್ ನ ಹಾಕಿದೀರಾ ಅಂತ ನಮ್ಮ ಹೇಳಿ. ಮೇಡಮ್ ಎಲ್ಲರೂ ಅವರವರ ಮೂಗಿನ ತಕ್ಕನಿರುವಾಗ ಮಾತಾಡ್ತಾರೆ ಮೇಡಮ್. ಇಲ್ಲ ಅಂತ ಹೇಳಲ್ಲ, ಅವ್ರು ತಪ್ಪು ಅಂತ ನಾನು ಹೇಳಲ್ಲ ಮೇಡಮ್. ಓಕೆ, ಈಗ ಏನಂತ ಹೇಳಿದ್ರೆ ಸಿಚುವೇಶನ್ ನನಗೆ ಗೊತ್ತಿದೆ ಮೇಡಮ್. ಆಯ್ತಾ, ಹೇಗಿದೆ ಗ್ಯಾಸ್ ಪರ್ಚೇಸಿಂಗ್ ಹೆಂಗಿದೆ, ಬಲ್ಕ್ ಪ್ರೈಸ್ ಏನಾಗ್ತಾ ಇದೆ. ಈಗ ನಾನು ನಿಮ್ಗೆ 2 ರೂಪಾಯಿ ಜಾಸ್ತಿ, ಈಗ ನಾನು ಬಂದ್ ಕ್ಲೋಸ್ ಮಾಡಿದ್ರೆ 10 ರೂಪಾಯಿ ಅಲ್ಲ ಮೇಡಮ್. ನನಗೆ ಬಂದ್ ಕ್ಲೋಸ್ ಮಾಡಿದ್ರು ಅಂತ ಹೇಳಿ ಗ್ಯಾಸ್ ಯಾರಿಗೂ ಸಿಗಲ್ಲ. ಸರ್ ನೀವಲ್ದೆ ಇನ್ನೊಬ್ರು ಹಾಕ್ತಾರೆ ಬಿಡಿ, ಅದು ನೀವು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ. ನೀವು ನಿಮ್ ಬಿಸ್ನೆಸ್ ಗೋಸ್ಕರ ಬಂಕ್ ಇಟ್ಟಿದ್ದೀರಾ ಬಿಟ್ರೆ ಆಟೋ ಚಾಲಕರು ಹೊಟ್ಟೆ ತುಂಬಿಸಕ್ಕೋಸ್ಕರ ನೀವೇನೋ ಇಟ್ಟಿಲ್ಲ. ಇಲ್ಲಲ್ಲ ಅಂದ್ರೆ ಅವ್ರು ಇನ್ನೊಂದು ಪೆಟ್ರೋಲ್ಗೆ ಹೋಗ್ತಾರೆ ಅಲ್ವಾ? ನೀವು ಅವ್ರ ಮೇಲೆ ಹೇಳ್ಬೇಡಿ ನಾನ್ ಬಂಕ್ ಮುಚ್ಚಿಸ್ತೀನಿ. ಇವೆಲ್ಲ ನಾಟ್ ದ ರೀಸನ್ಸ್ ಸರ್. ನೀವು ನಿಮ್ ವೈಯಕ್ತಿಕ ಇಟ್ಕೊಂಡಿರೋದು, ನಿಮ್ ಬಿಸ್ನೆಸ್ ಗೋಸ್ಕರ ಇಟ್ಕೊಂಡಿರೋದು, ಇದೆಲ್ಲ ರೀಸನ್ಸ್ ಹೇಳ್ಬೇಡಿ ನಮ್ಗೆ. ಮೇಡಮ್ ಈಗ ನನ್ನ ವೈಯಕ್ತಿಕ ಬಿಸ್ನೆಸ್ ಅಂತ ಹೇಳಿದ್ರೆ 1 ವರ್ಷದ ತುಮಕೂರು ಜಿಲ್ಲೆಯಲ್ಲಿ ನಾನು ಗ್ಯಾಸ್ ಪ್ರೈಸ್ ಇರೋದ್ರಲ್ಲಿ ಕಮ್ಮಿ ಕೊಟ್ಟಲ್ಲ ಮೇಡಮ್. ನನ್ನ ವೈಯಕ್ತಿಕ ನನ್ನ ಲಾಭವಾಗಿ ನನ್ನ ಆಟೋದವ್ರ ಹೊಟ್ಟೆ ಮೇಲೆ ಹೊಡಿಬೇಕು ಅಂದಿದೆ ಮೇಡಮ್. ರೀಸನ್ ಕೇಳಿ ಮೇಡಮ್ ಅವರೇ, 1 ವರ್ಷದ 2 ವರ್ಷದೆಲ್ಲ ರೀಸನ್ ಕೇಳಿದ್ರೆ ಆಗಲ್ಲ. ಇವಾಗ ಕೇಳಿ 1 ವರ್ಷದ 4 ವೆರಿಫಿಕೇಶನ್ ಮಾಡಿದಾರ ಇದನ್ನ ರೇಟ್. ಈಗ ನಮ್ಗೆ 25 ರೂಪಾಯಿ ಇವಾಗ ನಿಮ್ಗೆ ಹಳೆ ರೇಟಿಗೆ ಮೇಡಮ್. ಹಳೆ ರೇಟಿಗೆ ಗ್ಯಾಸ್ ತರಿಸಿದ್ದಾರೆ. ಓಕೆ ಮೇಡಮ್, ಹಳೆ ರೇಟಿಗೆ ಗ್ಯಾಸ್ ಹಾಕ್ಸಕ್ ಹೇಳಿ ಮೇಡಮ್. ಬೇಕಾದ್ರೆ ಹೊಸದಾಗಿ ರೋಡ್ ಬಂದ್ಮೇಲೆ ಹೊಸದಾಗಿ ರೇಟ್ ಕೊಡ್ಲಿ. ನಮ್ ಕಡೆಯಿಂದಲೂ ಒಂದೇ ಪ್ರಪೋಸಲ್, ನಮ್ ಕಡೆಯಿಂದ ಒಂದೇ ಪ್ರಪೋಸಲ್ ನಿಮ್ಗಿರೋದು. ಏನು ಹಳೆ ಸ್ಟಾಕ್ ಇದೆ ಸರ್, ಹಳೆ ಸ್ಟಾಕ್ ಏನಿದೆ ಅದನ್ನ ಹಳೆ ರೇಟ್ ಕೊಡಿ. ನೀವು ಹೊಸದಾಗಿ ತರಿಸಿದಾಗ ಹೊಸದ್ ರೇಟ್ ಮಾಡಿ. ಓಕೆ ಏನಪ್ಪ? ಓಕೆ ಮೇಡಮ್, ಆಯ್ತು, ಡನ್ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ. ಈಗ ಅರ್ಧ ಜನ ನಿಮ್ಮ ಹತ್ರ ಬಂದಿದ್ದಾರೆ, ಅರ್ಧ ಜನ ಅವ್ರ ಯಾರು ಅವ್ರ ಹೆಸರೇನೋ ಅಂಜನ್ ಅಂತ ಮಿಸ್ಟರ್ ಅಂಜನ್ ಅಂತ ಹೇಳ್ಬಿಟ್ಟು ಸರ್ ಎಲ್ಲ ಜೊತೆಗೆ ಇದ್ದೀವಿ ಸರ್. ಫಾರ್ ದ ಕೈಂಡ್ ಇನ್ಫಾರ್ಮೇಶನ್ ಎಲ್ಲರೂ ಜೊತೆಲ್ಲೇ ಇದ್ದೀವಿ ನಾವು ಸರ್. ನಾವಿಲ್ಲಿ ಪಕ್ಷಾತೀತವಾಗಿ ಬಂದಿದ್ದೀವಿ, ಪಬ್ಲಿಕ್ ಜೊತೆ ನಿಂತಿದ್ದೀವಿ ನಾವು. ಮೇಡಮ್ ನಾನು ಚೂರು ಮಾತಾಡ್ತೀನಿ ಮೇಡಮ್. ಹೇಳಿ ಸರ್, ಹೇಳಿ. ಮ್ಯಾಮ್ ನಾನು ಎಲ್ಲರಿಗೂ ಕೂಡ ನಾನು ಪ್ರೂಫ್ ಕೊಟ್ಕೊಂಡು ನಾನು ಮಾಡ್ಕೊಂಡ್ ಬರೋಕಂತಿಲ್ಲ, ಆಗಲ್ಲ ಮೇಡಮ್. ಓಕೆ, ಲೆಟ್ ಮಿ ಡೂ ಒನ್ ಥಿಂಗ್ ಮೇಡಮ್. ನಾನು ತಾತ್ಕಾಲಿಕವಾಗಿ ನನ್ನ ಬಂಕ್ ನ ಕ್ಲೋಸ್ ಮಾಡಿರ್ತೀನಿ ಮೇಡಮ್. ಎಲ್ಲ ಸಿಚುವೇಶನ್ ಸರಿ ಆದ್ಮೇಲೆ ಮೊದ್ಲಂಗೆ ಎಲ್ಲರಿಗಿಂತ ಕಮ್ಮಿ ಪ್ರೈಸ್ ಕೊಡ್ತೀನಿ, ಹಾಗೆ ಇವರಿಗೆ ಮೊದ್ಲಂಗೆ ಕಮ್ಮಿ ಪ್ರೈಸ್ ಕೊಡ್ತೀನಿ ಮೇಡಮ್. ಅಲ್ಲಿ ತನಕ ನಾನು ಬಂದ್ ಮಾಡಿರ್ತೀನಿ ಮೇಡಮ್. ಆಯ್ತಪ್ಪ, ನಾವು ಇನ್ಮೇಲೆ ಹೋಗಿ ಡಿಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡನ್ರ. ನಾವು ರೇಟ್ ಕಮ್ಮಿ ಮಾಡ್ರಿ ಅಂದಿದ್ದಕ್ಕೆ ಹಿಂಗ್ ಮಾಡಿದಾರೆ ಅಂತ ಎಲ್ಲಾ ಮಂಡಲದಲ್ಲೂ ಒಪ್ಪಿಸ್ರಿ. ಇಡೀ ತುಮಕೂರು ಡಿಸ್ಟಿಕ್ ಹೋಗನ್ರ, ನಾನ್ ಬರ್ತೀನಿ ನಿಮ್ ಜೊತೆಗೆ. ಆಯ್ತಾ? ಈಗ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದಾರಲ್ಲ, ನಾವು ನಮ್ ಕಷ್ಟನ ನಾವು ಬಗೆಹರಿಸ್ಕೋಬೇಕಲ್ವಾ? ಈಗ ಹಳೆ